ನೀವು ಪ್ರತಿನಿತ್ಯ ಬಳಸ್ತಾ ಇರ್ತಕ್ಕಂಥ ಈ ಪಾತ್ರೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ. ನಿಮಗೆ ಗೊತ್ತಿದೆಯಾ? ಈ ಒಂದು ತಪ್ಪು ಮಾಡೋದ್ರಿಂದ ನಿಮ್ಮ ಕಿಡ್ನಿ ಮತ್ತು ನರಮಂಡಲಕ್ಕೆ ಹಾನಿ ಉಂಟಾಗೋದೆಂದು ಖಚಿತ. ಈ ವಿಡಿಯೋ ನೋಡಿದ ನಂತರ ನೀವು ಅಲ್ಯೂಮಿನಿಯಂ ಪಾತ್ರೆ ಸುರಕ್ಷಿತನ, ಅದನ್ನು ಬಳಸಬೇಕಾ ಬೇಡವಾ ಅಂತ ಹೇಳಿ ನೀವು ಡಿಸೈಡ್ ಮಾಡಿ. ನಾವು ದೈನಂದಿನ ಮನೆಗಳಲ್ಲಿ ಬಳಸುವಂತಹ ಟೊಮೊಟೊ ಹಣ್ಣಿರಬಹುದು, ನಿಂಬೆ ಹಣ್ಣಿರಬಹುದು, ವಿನೆಗಾರ್ ಇರ್ಬೋದು, ಮತ್ತು ಹುಣಸೆ ಹಣ್ಣಿರಬಹುದು. ಇದು ಅಸಿಡಿಕ್ ಕಂಡೀಷನ್ ಇರುತ್ತೆ, ಅಂದರೆ ಆಸಿಡ್ ಅದರಲ್ಲಿ ಜಾಸ್ತಿ ಇರುತ್ತೆ. ಅದು ಅಲ್ಯೂಮಿನಿಯಂ ಪಾತ್ರೆಗಳೊಂದಿಗೆ ರಿಯಾಕ್ಟ್ ಮಾಡಿ ಏನಾಗುತ್ತೆ ಅಂತ ಅಂದರೆ ಅಲ್ಯೂಮಿನಿಯಂ ಅಯಾನ್ಸ್ಗಳನ್ನ ಅಲ್ಯೂಮಿನಿಯಂ ಆಕ್ಸೈಡ್ಸ್ ರಿಲೀಸ್ ಆಗೋದು ಅಂತ ಅಂದರೆ ಅಲ್ಯೂಮಿನಿಯಮ್ಮು ಫುಡ್ ಜೊತೆ ಬೆರೆಯುವಂಥದ್ದು. ಅಂದರೆ ಜಾಸ್ತಿ ಕ್ವಾಂಟಿಟಿ ಬೆರೆಯುತ್ತಾ? ಇಲ್ಲ, ಕಡಿಮೆ ಕ್ವಾಂಟಿಟಿ ಬೆರೆಯುತ್ತೆ. ಓಕೆನಾ? ಅಂದರೆ ಸ್ಮಾಲ್ ಅಮೌಂಟಲ್ಲಿ ಅಲ್ಯೂಮಿನಿಯಂ ಅಯಾನ್ಸು ಫುಡ್ಡಿಗೆ ಏನಾಗುತ್ತೆ, ಇನ್ಕಾರ್ಪೊರೇಟ್ ಆಗ್ತಾ ಹೋಗುತ್ತೆ. ಈ ಥರ ಆಗೋದ್ರಿಂದ ನಮ್ಗೆ ಏನು ಸಮಸ್ಯೆ ಉಂಟಾಗುತ್ತೆ ಅಂತ ಅಂದರೆ ನಮ್ಮ ಬ್ರೈನ್, ಅಂದರೆ ನಮ್ಮ ನರಮಂಡಲದ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ. ಅಂದರೆ ನರವೈಕಲ್ಯ ರೋಗಗಳು, ಅಂದರೆ ಆಲ್ಝೈಮರ್ಸ್ ಅಂತ ಕೇಳಿರ್ಬೋದು ನೀವು, ರೋಗನ ಅದು ಬರುತ್ತೆ. ಅದಾದ ನಂತರ ಕಿಡ್ನಿ ಸಮಸ್ಯೆಗಳು, ಅಂದರೆ ಮೂತ್ರಪಿಂಡಕ್ಕೆ ಸಂಬಂಧಿಸಿದಂತೆ ರೋಗಗಳು ಬರುವಂಥದ್ದು ಇರ್ಬೋದು. ಮತ್ತು ಎಲುಬಿನ ಆರೋಗ್ಯ, ಅಂದರೆ ಬೋನಿಗೆ ಸಂಬಂಧಪಟ್ಟಂತಹ ರೋಗಗಳು ಬರುವಂಥದ್ದು. ಇದು ಸಡನ್ನಾಗಿ ಎಫೆಕ್ಟ್ ಆಗುತ್ತಾ? ಇಲ್ಲ. ನಾವು ದೀರ್ಘಕಾಲವಾಗಿ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸ್ತಾ ಇದ್ದರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ನಮಗೆ ಇದರದ್ದು ರಿಸಲ್ಟ್ಸ್ ಗೊತ್ತಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಅಲ್ಯೂಮಿನಿಯಂ ಪಾತ್ರೆಗಳನ್ನು ನೀವು ಬಳಸೋದನ್ನು ಅವಾಯ್ಡ್ ಮಾಡಿ. ಅಲ್ಯೂಮಿನಿಯಂ ಪಾತ್ರೆ ಬದಲು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಉಪಯೋಗಿಸಿ. ಹುಳಿ ಅಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಶೇಖರಣೆ ಮಾಡಲು ಗ್ಲಾಸ್ ವೇರ್ಸ್ನ ಉಪಯೋಗಿಸಿ. ಇಲ್ಲ ಅಂದರೆ ಹಿಂದಿನ ಕಾಲದಲ್ಲಿ ಬರ್ತಿದ್ವಲ್ಲ ಪಿಂಗಾಣಿ ಪಾತ್ರೆಗಳು. ಧನ್ಯವಾದಗಳು ಸ್ನೇಹಿತರೆ.